ಏಕೆ ಏನಾಯ್ತು ಮೌನವಾಗಿರುವೆಲ್ಲ
ಪ್ರೇಮದ ಮೋತಿಗಳು ನೋಡಿ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳುವಂದರೆ ಇವಳ ಈ ರೀತಿ ಮೌನವಾಗಿ ನಿಂತಿರುವಳಲ್ಲ. ಪಾಂಚೋಲಿ ಪ್ರೇತಮೇ, ಏಕೆ ಏನಾಯ್ತು? ನನ್ನೊಡನೆ ತಿಳಿಸಬಾರದು. ಅದರಿಂದ ಪ್ರಯೋಜನವಾಗಲಿಲ್ಲ. ಕಾಡಿನ ವನವಾಸವು ಪರರ ಸೇವೆಯಾಗಿ 2 ದಿನಗಳಾದರೂ ಸುಖವಾಗಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಈ ಅಪನ ಪರಮ, ಈ ದ್ರೌಪದಿ ಹಳೆಯಲ್ಲಿ ನೀರು ಬರೆದರೆ ಪರಮಾತ್ಮ. ಎಲ್ಲೂ ಸರಿ ನಿನ್ನ ಬಿರುಡು ನುಡಿಗಳನ್ನು ಇಂಟರೇ ಒದಗಿದ್ದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿದವರು ಯಾರು? ಈ ಭೀಮಸೇನಲ್ಲ. ಏನಾದ ಸಮಾಮದ್ರಿಯಲ್ಲಿ ಅಗ್ರಜನ ಮನಸ್ಸಿಗೆ ನೋವು ಉಂಟಾಗಬಹುದೆಂದು ಸಂಬಂಧಿತ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದ್ಯಾ? ಮಾಡಿದ ಪ್ರತಿಜ್ಞೆ ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ದೇವಿ, ಸಪ್ತ ಸಾವಿರ ಭೂಮಂಡಲವೇ ಕನಕರಿಗಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲವೇ ಬದ್ಧರಾದರೂ ಸರಿಯೇ, ಒಂದು ವೇಳೆ ಸಹೋದರರೆಲ್ಲರೂ ಅಗ್ರಜನ ಮಾತನ್ನು ಅನುಮೋದಿಸುತ್ತೆ ಆದರೆ ಅವನೇ ಗುರುಕುಲವನ್ನು ಅಸ್ಥಿರವನ್ನೇನು ಪ್ರವೇಶಿಸಿ ಕೌರವರ ಅನ್ವಯನ್ನು ಸೊಟ್ಟಿ ಭಸ್ಮ ಮಾಡುವುದನ್ನು ನೀನೇ ನೋಡುವಂತೆ. ನೋಡು ಅಗ್ರಜ, ಹಾಗಲೇ ಭೀಮಸೇನನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಶಾಂತನಾಗು ಭೀಮಸೇನ. ಸಹೋದರರೇ, ವನವಾಸ ಸ್ನಾತವಾಸವನ್ನು ಮುಗಿಸಿದ್ದಾಯಿತು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೆಲವರು ದುರ್ಯೋಧನನ ಬಳಿಗೆ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದು ತರುವವರೇ ಅದು. ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನು ಭಕ್ತಪರಾಧೀನನು. ಅವನನ್ನು ಧ್ಯಾನಿಸಿದರೆ ಇಲ್ಲಿಯೇ ಪ್ರತ್ಯಕ್ಷನಾಗುವನು. ಕರುಣಾನಿಧಿ ಮಾಧವ ಕರುಣಾನಿಧಿ ಮಾಧವ
ಈ ಪಾಂಡುಪುತ್ರ ಬ್ರಾಹ್ಮಣವನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಧರ್ಮನಂದನ, ನನ್ನನ್ನು ಸ್ಮರಿಸಲು ಕಾರಣವೇನು? ಸಹೋದರಿ ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ನೀನು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ದಿರುವೆ. ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿನಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಹೆಸರಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವ ಪ್ರಯೋಜನವಾದರೂ ಏನು ದೇವ? ಹೃದಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮ ಬಾಯಿಗೆ ಬರಿ ಕಲುಷಿತೆಯಾದ ಭಾರತ ಭೂಮಿಯನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತವಾದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ? ಅಮ್ಮಗಳ ಅಭಿಮತಕ್ಕೆ ಅಗ್ಗಜತನವ ಮಹಾಕಾರದ ಬೌದ್ಧಧರ್ಮದ ಮತ್ತು ಬೃಹದಾಕಾರದ ಕೋಟೆಯನ್ನು ಬಂಧಿಸಿ ಅದನ್ನು ಭೇದಿಸಲು ಕೋಣವೆಂದರೆ
ಹೋದ್ರು ಎಂಬ ಪಾಸ ನಮ್ಮನ್ನು ಚಿಚಿ ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಓಹೋ ಭೀಮಸೇನ, ಹಿಡಿಂಬ ಮನೋಹರ, ನೀನು ಸಂಧಿಗೆ ಸಮ್ಮತಿಸದೆಯೇ ಸರಿ. ಇನ್ನು ಅರ್ಜುನ ನೀನು? ವಾಸುದೇವ, ಆದೀತನು ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಇವುಗಳನ್ನು ಮೀರಿ ಮುನ್ನುಗ್ಗೋಲವೆಂದರೆ ಹಕ್ಕಗಳೆಂಬ ಮಮಕಾಲ ಬಿಟ್ಟು ನಮ್ಮನ್ನು ಮುಂದೆ ಬರಲು ಬಿಡುತ್ತಿಲ್ಲ. ಈ ಕಾರಣ ನಮ್ಮ ಹೇಳಿ ಜನ್ಮಕ್ಕೆ. ಓಹೋ ಅರ್ಜುನ, ಕಿರೀಟಿ, ಧನಂಜಯ, ನೀನೂ ಸಂಧಿಗೆ ಸಮ್ಮತಿಸಂತೆಯೇ ಸರಿ. ಇನ್ನು ನಕುಲ ಸಹದೇವರು ಅಣ್ಣನ ಮಾತಿಗೆ ಒಳಪಡುವರು. ಸಖಿ ದ್ರುಪದ ನರೇಂದ್ರದಲ್ಲಿ ಏಕಮ್ಮ ಇಷ್ಟೊಂದು ಕಿನ್ನಡಾಗಿರುವೆ. ನಿನ್ನ ಪತಿಯರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನ ಕಡೆ ಲೇಷ ಮಾತ್ರ ಗಮನ ಕೊಡದೆ ಭಾರಿ ಸಂಧಿಯನ್ನು ನಡೆಸಿರುವ ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಜನಾರ್ದನ
ಇವರು ನನ್ನ ಪತಿಗಳು. ಓ ಭೀಮಸೇನ, ಬಂಡೆ ಬಂಡೆ ಕೂಡನ್ನು ತುಂಬಿದ್ದ ಆ ಬಣ್ಣ ಪಕ್ಕದ ಬಂದ ಮಹಾಗೋದಂಡ ನಿನಗೇಕೆ ಬೇಕು ಈ ಗದಾದಂಡ? ಅದರಿಂದ ಕೈಗಳಿಗೆ ಸೌತ ಹಿಡಿದುಕೊಳ್ಳಿ. ಸಾಕು ಸುಮ್ಮನೆ. ಓ ಪಾಠ ಪಳುಗುಡ ಕಿರಿಕಿ ದಶನಾಮನೇಯ, ನಿನಗೇಕೆ ಬೇಕು ಈ ಗಾಂಡೀವ? ಅದನ್ನು ಬಿಸಿಲು ಕೈಗಳಿಗೆ ಬಳಿ ಸಾಕು ಸುಮ್ಮನೆ. ಅಣ್ಣ, ಇವರು ಯಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪ. ನಿನ್ನ ಆವಣೆ ಒಂದಿದ್ದ ಸಾಕು. ನಾನೇ ಎರಡರಿಂದವನ್ನು ಗ್ರಹಿಸಿ ಆ ವೈರಿಗಳ ನಾಶ ಮಾಡಿ ನನ್ನ ಪ್ರತಿಜ್ಞೆ ನಡೆಸಿಕೊಳ್ಳಲು. ಇಲ್ಲವಾದರೂ ಅಗ್ನಿಪುತ್ರಿಯಾಗಿ ಜನಿಸಿದ ಅಗ್ನಿಯನ್ನೇ ಬಿದ್ದು ಪ್ರಾಣತ್ಯಾಗ ಸಹೋದರಿ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಹೀಗೆ ಅಭಿಪ್ರಾಯ ಎಲ್ಲ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಸಾಕು ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿದೆಯಾ? ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಲ್ಲಿ ಅದನ್ನು ಅವರೇ ಬಗೆಹರಿಸಿ. ಅದಕ್ಕೂ ಈ ಪ್ರಚಂಡ ಯಾವುದೇ ಸಂಬಂಧವಿಲ್ಲ. ಹಬ್ಬ, ಸಂಬಂಧವಿಲ್ಲ 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 ಸಂಬಂಧವಿಲ್ಲದೆ ಒಂದು ಭೂಸಭೆಯಲ್ಲಿ ಗಂಡನು ಶಾಸನನ ಗುಂಡಿಗೆಯ ಬಿಡಿರಕ್ತದೆ ಮಡಲಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನೋ ತಮ್ಮಿ ಗಣರ್ಗದಾದಂಡನೆ ದುರ್ಯೋಧನ ತೊಡೆಯ ಕುಡಿಗಟ್ಟುವೆನೆನೋ ತಮ್ಮಿ ನುಡಿದೆಯೋ ನೀನಂದು ಗಣ್ಯದಲ್ಲಿ ಡಂಬದ ನುಡಿಗಳ ಬಾವ ನುಡಿದು ಮರತೆಯೋ ಮರೆತು ನಿತ್ಯಗಳಿಗೆಯೋ ಹಿಡಿಂಬ ಮನೋರ ಈ ಕಣ್ಣೀರಿನ ಅವನಾಗಿ ಹಾಗೆ ಹೆಂಡಿನ ಕಣ್ಣಿನಲ್ಲಿ ಕಂಪನಿಯನ್ನೇ ತರಿಸುವೆ. ಕಾಲನೇ ಗೌರವವಾಗಿ ಬೆಂಬಲವಾಗಿ ನಿಲ್ಲಲಿ. ಧರ್ಮೇಣ ದುರ್ಯೋಧ ದುಶ್ಯಾಸನ ದುಷ್ಟ ಕೀಟಕ ಬಗೆದು ಪಾದದಲ್ಲಿ ದುಶ್ಯಾಸನ ಬಡದ ಹುಡುಗಕ್ಕೆ ಪಾದಕ್ಕೆ ದುರ್ಯೋಧನ ಕೊಡೆಯ ಬಡದಿರುವೆದೆಯ ಏನು ಇದು ಬರ್ತಾನ ಹೇಳಿ ಪ್ರತಿಬಂಧ. ವಿಷಸರ್ಪಕ್ಕೆ ಹಾವಿಸಿದರೆ ಅದ ಅಮೃತವು ವಿಷವಾಗಿದೆ. ಹಿಂದೆ ನಾನಾ ಕಷ್ಟ ಕೇಶಗಳು ಕೊಟ್ಟ ಆ ಪಾಷಾಣಗಳೊಡನೆ ಸಂಧಿದೆ. ಅವನಿಗೆ ಮನೆಯನ್ನು ನಿರ್ಮಿಸಿ ಉಳಿಬಲಗಟ್ಟಿಸಿದ ಹಗಮನ ತನ್ನುವ
ಪಾಂಡುರಂಗನ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾಂತವಾಗಿ ಉಳಿಯಬೇಕಾದರೆ ಈ ಸಂಖ್ಯೆ ನಿರಾಕರಿಸಿ ಬಿಡು ಮುಕುಂದ. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಭ್ರಾತೃವೆಂಬ ಮಮಕಾರದಿಂದ ನಿನ್ನ ಸಹೋದರರು ನಿನ್ನ ಮಾತಿಗೆ ಸಮ್ಮತಿಸಿದರೂ ಅವರ ಅಂತರಂಗದಲ್ಲಿ ದ್ವೇಷವೆಂಬ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಲು ಅದನ್ನು ದಮನ ಮಾಡಲು ಶಕ್ತಿಗಳೇ ಈ ರೀತಿ ತವಕ ಪಡಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳದೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೌದಿರಬಹುದು. ಸಕಲವನ್ನು ತಿಳಿದ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ದ್ವೇಷದ ಜ್ವಾಲೆ ಹಾರಲೇಬೇಕು. ತಂಗಿ ತಾಯೇನು ಯುದ್ಧದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಅದಕ್ಕಾಗಿ ನಾಳೆ ನಿಲ್ಲಿಸಬೇಕು. ಹೊರಡು ತಂಗಿ. ನನ್ನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸರಕು ಬೇಡಿಕೊಳ್ಳಲು ಅಲ್ಲ. ತಂಗಿ, ಚಿಂತಿಸಬೇಡ. ನಾನು ನಾಳಿನ ಕುರುಸಭೆಗೆ ಹೋಗುತ್ತಿರುವುದು ಸಂಧಿಗಾಗಿ ಅಲ್ಲ. ಆ ದುರ್ಯೋಧನನು ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕು. ಭೀಮನ ಪ್ರತಿಜ್ಞೆಯಂತೆ ನಿನ್ನ ಪುಚ್ಚಿದ ಮುಡಿಯನ್ನು ಕಟ್ಟುವುದು ನಿಶ್ಚಿತ. ಚಿಂತೆ ಮಾಡಬೇಡ ತಂಗಿಗೆ. ನಿಂದ 99 ಮಂದಿ ಸಹೋದರರನ್ನು ನೀರಾಯಿತೆಂದರಲ್ಲ, ಏನಾಯಿತು ನಿಂದ ಶಪಥ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅದಮ ಮರುಳುಗಳ ಸದ್ದು. ಏನೀ ಬಗೆಯ ಕೂಹದ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿಯ ಜ್ವಾಲೆ? ಪ್ರಚೋದನೆ ಮಾಡುತ್ತಿರುವ ಪ್ರಚಂಡ ಮಾರುತದ ಹಳೆಯ ತಾಂಡವ. ಅಖಂಡ ಭರತ ತಂಡಕ್ಕೆ ಕೂಹಕ ಪುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌವರ ರಾಜನಾದ ಶಕುನಿಯೊಡನೆ ನಿಮ್ಮವರ ಸರಸ ಸಲ್ಲಾಪ. ಎಲ್ಲ ದುರ್ನೀಚ ದುರ್ಜಾತ ದುರುಳ ದುರ್ಯೋಧನನೆ ಕಾಣು. ಅಂದು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯವೇ ಕಂಪಿಸುವುದು, ಕೈ ಕಾಲುಗಳೇ ಕಂಪಿಸುವುದು, ನನ್ನ ದೇಹವೇ ಗದಗನೆ ಗದಗನೆ ಜಗದ
ಸೇಡು ಸೇಡು ಮರವಾಯಿತು ಎನ್ನ ಸೇಡು ಸ್ಮಶಾನವೆಂಬುದು ಗೌರವನಾಡು ಸ್ಮಶಾನವೆಂಬುದು ಗೌರವನಾಡು ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಹಿಸುತ್ತದೆ. ದುರ್ಯೋಧನ, ನಿನ್ನ ಕತ್ತಲೆ ಕಾರಾಗಾರವನ್ನು ನಾನಿನ್ನು ಮರೆತಿಲ್ಲ, ನನ್ನನ್ನು ಇನ್ನು ಮರೆಯುವಂತೆಯೂ ಇಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಿಟ್ಟು ನನ್ನ ಹತಭಾಗ್ಯ ಸಹೋದರರು ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರು ಇಡೀ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಮೃತ್ಯುವಿನ ಕೊನೆ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಘೋರ ಹಿಂಸೆಯ ಪ್ರೇಕ್ಷಿಸೋದರ ಭಾರವನ್ನು ನನಗೆ ಒಪ್ಪಿಸುತ್ತದೆ. ಅವರ ಮೃತದೇಹಗಳ ಶಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಪುರು ರಕ್ತದ ಅಜಸ್ತ್ರ ಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸಿದ ನನ್ನೀ ದೇಹವೇ ಹಣುಹಣುವಾಗಿ ತುಂಡರಿಸಿದರೂ ಸರಿ. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು. ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ ಸಾಮ್ರಾಟನಂತೆ ಮರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ನನ್ನ ಅಕಸ್ಮರಣೆಯಿಂದ ಭವಿಷ್ಯವೂ ಹಾಳಾಯಿತು. ಆದರೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ಮಾತಿನಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯಲ್ಲಿ ನಡೆಸುತ್ತದೆ ಎಂದು ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುವುದು. ಅಂದೇ ಈ ಶಕುನಿಗೆ ಶಾಂತಿ ನೆಮ್ಮದಿ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮ
ಕರುಣಾಶ್ವರ ಕರುಣಾಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಚಕ್ರದಿಂದಾಗುವ ಹಿಂಸೆಯು ಭಯಾನಕವೆನಿಸಲು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಸರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವಲ್ಲೇ ನರಕದ ಮಾರ್ಗ ಕಿನ್ನಾರಿಗೆ ನಿನಗೆ ನಿನ್ನ ಕಡು ವೈರಿಗಳಾದ ಪಾಂಡವರಿಗಿನ್ನಷ್ಟೇ ನಿನ್ನ ಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುದ್ಧ ಹೆಚ್ಚುಕರಿ. ಚಿಂತೆ ಏಕೆ ಕುರುರಾಜ? ಜಯಕೃತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ತನ್ನೆರಡು ತೋಳು ಬಲಗಳಿಂದ ಈ ಪಾಂಡವ ಸೈನ್ಯವನ್ನು ಕಳೆದುಬಿಡಬಹುದು. ಆದರೆ ಈ ಜ್ಞಾತಿ ಹಿಂಸೆ ವೈರುತಕರ ಇದು ಮುಚ್ಚನಾಯಿಸಿಕೊಳ್ಳಿ. ಆದ್ರೆ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದ್ದೇನೆ. ಕೃಷ್ಣನು ಶಕ್ತಿಯ ಘಾಟಿಯ ಪರಮ ವೈರಿ. ಅವನ ಮಾತು ಅಷ್ಟು ಪರಿಗ್ರಹವಲ್ಲ.